ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಗದಗ್ ತಾವು ಈ ಕಾರ್ಯಕ್ರಮ ಉದ್ದೇಶ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಮನೆ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಆಲಿಕೆರೆ ಗಂಜಿಹಾಲ ಅಕ್ಷರ ಭಾರತ ಪ್ರತಿಷ್ಠಾನ ಗದಗ್ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಅಂಗ ಸಂಸ್ಥೆಗಳ ಸಹಯೋಗದಲ್ಲಿ ಅಕ್ಷರ ಭಾರತ 2025 ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಿರುವಂಥ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳು ಆಗಿರುವಂಥ ಸಿದ್ಧಲಿಂಗ ಬಂಡು ಮಸನಾಯಕ್ ಅವರೇ, ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಈಶ್ವರ್ ಉಳ್ಳಾಗಡ್ಡಿ ಅವರೇ, ಅರ್ಜುನ್ ಕಾಂಬೋಗಿ ಅವರೇ, ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳೇ, ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಸಹೋದ್ಯೋಗಿಗಳೇ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಈ ಶಾಲೆಯ ಆಡಳಿತ ಮಂಡಳಿಯವರು ಬಂದು ಬಹಳ ಗೌರವದಿಂದ ನನ್ನನ್ನು ಬರಮಾಡಿಕೊಳ್ಳಲಿಕ್ಕೆ ಹಗಲು ಮತ್ತು ರಾತ್ರಿ 2 ದಿನ ನನ್ನನ್ನು ಅವರು ಸಂಪರ್ಕಕ್ಕೆ ನಾನು ಸಿಕ್ಕಿರಲಿಲ್ಲ. ಸೊ ಮತ್ತೆ ಅವರು ಬಿಡದೇನೆ ಮತ್ತೊಂದು ದಿನ ಬಂದು ನನ್ನನ್ನು ಬರುವವರೆಗೆ ವೆಯ್ಟ್ ಮಾಡಿ ನನಗೆ ಆಧಾರದ ಸ್ವಾಗತವನ್ನು ಕೊಟ್ಟು ಅಲ್ಲೇ ಸನ್ಮಾನ ಮಾಡಿ ನನಗೆ ಬರಮಾಡಿಕೊಳ್ಳಲಿಕ್ಕೆ ಬಂದಂಥ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಾನು ಆ ಸಮಯದಲ್ಲಿ ನಾನು ಬೇರೆ ಕಡೆಯಲ್ಲಿ ನಾನು ಇದ್ದೆ, ಸೊ ಹಾಗಾಗಿ ಸಿಕ್ಕಿರಲಿಲ್ಲ. ತಾವು ಯಾವುದೇ ಅನ್ಯತವನ್ನು ಭಾವಿಸಬಾರ್ದು, ಅದಕ್ಕೆ ನಾನು ಕ್ಷಮೆಯನ್ನು ಕೋರ್ತಾ ಇದ್ದಾರೆ. ಈ ಒಂದು ಮಠದಲ್ಲಿ ಸುಮಾರು 2,000 ಮಕ್ಕಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಹಾಗೂ ಅದರ ಜೊತೆಗೆ ವಿಕಲಚೇತನರನ್ನು ಕೂಡ ಅವರು ಕೈ ಬಿಟ್ಟಿಲ್ಲ. ಈ ಮಠದ ಆಡಳಿತ ಮಂಡಳಿಯವರು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರು ವಿಕಲಚೇತನರನ್ನು ಕೂಡ ಈ ಸಾಮಾನ್ಯ ವ್ಯಕ್ತಿಗಳ ಜೊತೆಗೆ ಸರಿಸಮನಾಗಿ ಅವರ ಬದುಕಿಗೆ ಒಂದು ಸುಗಮವಾದಂಥ ಮಾರ್ಗವನ್ನು ನೀಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ವಿಕಲಚೇತನರನ್ನು ಕೂಡ ಇಲ್ಲಿ ಆ ಶಾಲೆಯನ್ನು 1ರಿಂದ 10ನೇ ತರಗತಿವರೆಗೆ ಶಾಲೆಯನ್ನು ನಡೆಸ್ತಾ ಇದ್ದಾರಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಸಾಮಾನ್ಯ ಮಕ್ಕಳನ್ನೇ ನಾವು ನೋಡ್ಕೊಳ್ಳಿಕ್ಕೆ ಇವತ್ತು ಮೂಗು ಮುರಿತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ, ಅಂಥ ಒಂದು ಕಾಲಘಟ್ಟದಲ್ಲಿ ಆ ಮಕ್ಕಳಿಗೆ ಕಿವಿ ಕೇಳುವುದಿಲ್ಲ, ಮತ್ತೆ ಮಾತಾಡಲಿಕ್ಕೆ ಬಾಯಿ ಇರುವುದಿಲ್ಲ. ಅಂಥ ಮಕ್ಕಳನ್ನು ನಾವು ಏನಾದರೂ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಅವರು ಹೊಂದಿದಾರಲ್ಲ, ನಾನು ಇಲಾಖೆ ಪರವಾಗಿ ಮತ್ತು ನನ್ನ ಜಿಲ್ಲಾಡಳಿತದ ಪರವಾಗಿ ಅವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕಂದರೆ ನಾವು ಇವತ್ತು ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತ ನಮ್ಮ ಮಕ್ಕಳು ಏನು ಯಾವುದರಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನುವುದನ್ನು ಅವರು ಅಲ್ಲಿ ವಸ್ತು ಪ್ರದರ್ಶನವನ್ನು ಮಾಡಿ ಪೂಜ್ಯ ಅಪ್ಪರಿಗೆ ತೋರಿಸಿದ್ರಲ್ಲ, ಅದರ ಬಗ್ಗೆ ಸ್ಪಷ್ಟವಾದಂಥ ವಿವರಣೆ, ಅವರು ಹಾಕಿಕೊಂಡಿರುವಂಥ ಯೋಜನೆ ಏನೇನು ಕಾನ್ಸೆಪ್ಟನ್ನು ಹಾಕ್ಕೊಂಡಿದ್ದಾರೆ ಅವುಗಳನ್ನು ಸ್ಪಷ್ಟವಾಗಿ ಅವರು ಅಜ್ಜವರಿಗೆ ತಿಳಿಸ್ಕೊಟ್ರು. ಸೊ ಇದು ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಕೆಲವರು ಮಾಡಲಿಕ್ಕೆ ಹಿಂದೆ ಬೀಳ್ತಿರ್ತಾರೆ, ಮುಂದೆ ಬರ್ತಿರೋದಿಲ್ಲ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಮಠದಲ್ಲಿ ಓದುವಂಥ ನಮ್ಮ ವಿಕಲಚೇತನ ಮಕ್ಕಳು ಇರ್ಬೋದು ಮತ್ತು ಸಾಮಾನ್ಯ ಮಕ್ಕಳು ಇರ್ಬೋದು, ತಾವೆಲ್ಲ ಧನ್ಯರು ಅಂತೇಳಿ ನಾನು ಭಾವಿಸ್ಕೊಳ್ತಿದ್ದೀನಿ.
ಯಾಕಂದ್ರೆ ಈ ಮಠ ಮಾನ್ಯಗಳು ಈ ಸಂಸ್ಥೆಗಳು ಇಲ್ಲ ಅಂದಿದ್ರೆ ನಾವು ಯಾರು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇದ್ದಿಲ್ಲ. ಯಾಕಂದ್ರೆ ನಾನು ಕೂಡ ಒಂದು ಮಠದಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿ ಆ ಮಠದ ಸಂಸ್ಕಾರವನ್ನು ನನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಮಠದಲ್ಲಿ ಪೂಜ್ಯರು ಯಾವ ರೀತಿ ನಮಗೆ ಬೋಧನೆ ಮಾಡ್ತಾರೆ ಅವುಗಳನ್ನೆಲ್ಲ ನಾವು ಚಾಚು ತಪ್ಪದೆ ನನ್ನ ದಿನನಿತ್ಯದ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ಬಂದಿದ್ದಕ್ಕೆ ನಾನು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಡಿಗ್ರಿಯನ್ನು ಅಧ್ಯಯನ ಮಾಡಿದ್ದು ನಮ್ಮ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಜಗದ್ಗುರು ಅನ್ನದಾನ ಸಂಸ್ಥಾನದಲ್ಲಿ ನಾನು ಅಧ್ಯಯನವನ್ನು ನಾನು ಮಾಡ್ತಾ ಇದ್ದೆ. ಹಾಗೆ ನನ್ನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ನನ್ನನ್ನು ಓದಿಸ್ಬೇಕನ್ನುವಂಥ ಒಂದು ಪರಿಜ್ಞಾನ ಅವರಲ್ಲಿ ಇರಲಿಲ್ಲ. ನನ್ನ ತಾಯಿ ಮತ್ತು ನನ್ನ ತಂದೆಗೆ ಸಾಕಷ್ಟು ಅವಕಾಶ ಇದ್ರು, ಅವರೆಲ್ಲ ಅವಕಾಶದಿಂದ ಇದ್ರು, ಚೆನ್ನಾಗಿ ಆರ್ಥಿಕವಾಗಿ ಸ್ಥಿತಿವಂತರು ಕೂಡ ಇದ್ರು. ಬಟ್ ಅವರಲ್ಲಿ ಅಕ್ಷರ ಇರಲಿಲ್ಲ. ಬೇರೆ ದೊಡ್ಡವರ ಮಾತನ್ನ ಕೇಳಿ ಏನು ಓದಿಸ್ತಿ ಬಿಡಮ್ಮ ನಿನ್ನ ಮಗನನ್ನ ಅಂತಂದು ಈ ಥರ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಸೀದಾ ಬಂದು ನಾನು ಅನ್ನದಾನ ವಿದ್ಯಾಸಂಸ್ಥೆಗೆ ನಾನು ಅವತ್ತು ಅಡ್ಮಿಷನ್ ಮಾಡಿ ಅಜ್ಜರ ಆಶೀರ್ವಾದ ತಗೊಂಡು ನಾನು ಹೋದ ನಂತರ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಮತ್ತೊಂದು ಮಾತನ್ನು ಮಾತೇ ಆಡಲಿಲ್ಲ. ಸೊ ಹಾಗಾಗಿ ನನಗೆ ಮಠ ಮಾನ್ಯಗಳು ಅಂದರೆ ತುಂಬ ಹೆಮ್ಮೆ ನನಗೆ. ಹಾಗೆ ಈ ಕಾಲೇಜಲ್ಲಿ ಓದಬೇಕಾದ್ರೆ ತುಂಬ ಅದೃಷ್ಟವಂತ ಮಕ್ಕಳೇ ಇಲ್ಲೆಲ್ಲ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ವಂದಿಸುತ್ತಾ, ಮತ್ತೆ ಇದರಲ್ಲಿ ಎಂಥ ಅಭ್ಯರ್ಥಿಗಳು ಇದರಲ್ಲಿ IAS ಯಾರಾಗ್ತಾರೋ ಗೊತ್ತಿಲ್ಲ, IPS ಯಾರಾಗ್ತಿರೋ ಗೊತ್ತಿಲ್ಲ, ಈ ದೇಶದ ರಾಷ್ಟ್ರಪತಿಗಳು ಯಾರಾಗ್ತಿರೋ ಗೊತ್ತಿಲ್ಲ, ಕಲ್ಪನಾ ಚಾವ್ಲಾ ಯಾರಾಗ್ತಿರೋ ಗೊತ್ತಿಲ್ಲ. ಸೊ ಹಾಗಾಗಿ ತಾವು ತಮ್ಮ ಗುರಿಯನ್ನ ಮುಟ್ಟುವ ತನಕ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಗುರಿಯನ್ನ ತಲುಪಿದ ನಂತರ ಈ ಕಾಲೇಜಿಗೆ ತಮಗೆ ಏನು ಅನಿಸುತ್ತೆ ಅದನ್ನ ಮಾಡಿದರೆ ಈ ಸಂಸ್ಥೆ ಇನ್ನೂ ಈ ಕಾಲೇಜು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಲಿಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲ ಅಧಿಕಾರಿಗಳ ಒಂದು ಸಹಕಾರ ಬೇಕು. ಮುಂದೆ ನಾವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾಗ ನಾನು ಇಂಥ ಕಾಲೇಜಲ್ಲಿ ನಾನು ಅಧ್ಯಯನ ಮಾಡಿದ್ದೆ, ಇಂಥ ಗುರುಗಳ ಆಶೀರ್ವಾದದಿಂದ ನಾನು ಇಂಥ ಸ್ಥಾನಕ್ಕೆ ಬಂದೆ ಎನ್ನುವಂಥ ಮಾತನ್ನು ನಾವು ಯಾವತ್ತಿಗೂ ಮರಿಬಾರ್ದು. ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನ ತುಂಬ ವ್ಯವಸ್ಥಿತವಾಗಿ ಅವರು ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಾರೆ. ಸೊ ಆ ಮಾರ್ಗದರ್ಶನವನ್ನ ತಾವೆಲ್ಲ ಪಡ್ಕೊಳ್ಳಿ. ತಾವೆಲ್ಲ ವಿದ್ಯಾರ್ಥಿಗಳು ಏನಿದಿರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ಮಾರ್ಗದರ್ಶನವನ್ನ, ಶಿಕ್ಷಕರ ಮಾರ್ಗದರ್ಶನವನ್ನ ಮತ್ತು ಪೂಜ್ಯರ ಮಾರ್ಗದರ್ಶನವನ್ನ ಪಡೆದುಕೊಂಡು ತಮ್ಮ ಗುರಿಯನ್ನ ಮುಟ್ಟುವ ತನಕ ನೀವು ಎಲ್ಲಿ ಹಿಂದಕ್ಕೆ ತಿರುಗದೇನೆ ನೀವು ಮುಂದಿನ ಗುರಿಯನ್ನ ಮುಟ್ಟುವವರೆಗೆ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ತಂದೆ ತಾಯಿಗಳನ್ನ ಹೆಚ್ಚಿನ ಕಾಳಜಿಯನ್ನ ಮಾಡಿ ಅವರಿಗೆ ಮುಪ್ಪಿನ ಕಾಲದಲ್ಲಿ ಕೂಡ ಅವರನ್ನ ತುಂಬಾ ಪ್ರೀತಿಯಿಂದ ಮಾತನಾಡಿ ಪ್ರೀತಿಯಿಂದ ಅವರನ್ನ ಕಂಡುಕೊಳ್ಳಿ. ಅಧಿಕಾರ ಬಂದ ನಂತರ ನನಗೆ ತಂದೆ ತಾಯಿ ಅವರಿಂದಲೇ ನಾವು ಮೇಲೆ ಬಂದಿರ್ತೇವೆ ವಿನಃ ನಮ್ಮಷ್ಟಕ್ಕೆ ನಾವೇ ಮೇಲೆ ಬರೋದಿಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಹಿರಿಯ ನಾಗರಿಕರನ್ನ ನಾವು ಸಂರಕ್ಷಣೆ ಮಾಡಬೇಕಾದಾಗ ಮಕ್ಕಳು ಮತ್ತು ಅವರ ಸೊಸೆಯಂದರು ಮತ್ತೆ ಇತರೆ ಸಂಬಂಧಿಕರು ಅವರನ್ನ ಮನೆಯಿಂದ ಆಚೆ ಹಾಕಿಬಿಡ್ತಾರೆ. ಅವರು ನಿಮ್ಮಲ್ಲಿ ಏನು ನಿರೀಕ್ಷೆ ಮಾಡೋದಿಲ್ಲ. ನಮ್ಮ ಹಿರಿಯರು ಏನು ನಿರೀಕ್ಷೆ ಮಾಡ್ತಾರೆ? ಪ್ರೀತಿಯ ಮಾತುಗಳು ಅಷ್ಟೇ. ಇಷ್ಟು ಹೇಳಿಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ವಂದಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.